ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದು ಮತ್ತೊಂದು ಸಲ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಒಳ್ಳೆ ರೀತಿಯಿಂದ ಅವರು ನಡ್ಕೊಳ್ತಾರೆ. ಬಟ್ ಕಾಯ್ದೆ ಕಾನೂನು ಅದು ನಮ್ಮದಿಲ್ಲ. ಕಾಯ್ದೆ ಕಾನೂನು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ, ಸರ್ವೋಚ್ಚ ನ್ಯಾಯಾಲಯ ಕಾಲಕ್ಕೆ ಸೂಚನೆ ಕೊಟ್ಟಿದೆ, ಮಾರ್ಗದರ್ಶನ ಕೊಟ್ಟಿದೆ. ಆದಾಗ್ಯೂ ಇವತ್ತು ಭಾಳ ನಾವೆಲ್ಲರಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಅನುಷ್ಠಾನ ಮಾಡುವಂಥ ಹಂತದಲ್ಲಿ ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಅಪಾರ್ಥ ಮಾಡಿಕೊಳ್ಳದೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೊನೆಯದಾಗಿ 2 ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿಗೆ ಬಂದಿದ್ದೇನೆ. ರಜತ ಮಹೋತ್ಸವ ಆಚರಣೆ ಮಾಡಿದ್ದೇವೆ. ಅದಕ್ಕೆ ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ರೈತರು ಭದ್ರಾ ಅಭಯಾರಣ್ಯದಲ್ಲಿ ಆನೆಗಳ ಶಿಬಿರ ಸ್ಥಾಪಿಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದು, ಜನಪರವಾದ ನಮ್ಮ ಸರ್ಕಾರ ಸಾರ್ವಜನಿಕರ ಮನವಿಗೆ ಅನುಗುಣವಾಗಿ ಭದ್ರಾ ಅಭಯಾರಣ್ಯದಲ್ಲಿ ಒಂದು ಆನೆಯ ಶಿಬಿರ ಆರಂಭಿಸಲು ತೀರ್ಮಾನಿಸಿದೆ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಕಟಿಸಲು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಕುಮ್ಕಿ ಆನೆಗಳಿಗೆ ಕಾಡಿನ ಆನೆ ಸೆರೆ ಕಾರ್ಯಾಚರಣೆ ತರಬೇತಿ ನೀಡಲಾಗುವುದು. ಇದರಿಂದ ಮೈಸೂರು, ಕೊಡಗಿನಿಂದ ಕುಮ್ಕಿ ಆನೆ ತರುವ ಪ್ರಮೇಯ ಬರುವುದಿಲ್ಲ. ನಾವು ಈ ಕುಮ್ಕಿ ಆನೆ ತರಬೇಕು ಅಂದ್ರೆ ಮೈಸೂರಿಂದ ತರಬೇಕು, ಬೇರೆ ಬೇರೆ ಕಡೆಯಿಂದ ತರಬೇಕಾಗ್ತದೆ. ಇಲ್ಲೇ ಅದರ ತರಬೇತಿ ಮಾಡುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಒಂದು ಘೋಷಣೆಯನ್ನು ಪ್ರಕಟಣೆಯನ್ನು ಮಾಡ್ತಾ ಇದ್ದೇನೆ. 2ನೇ ಪ್ರಕಟಣೆ ಏನು ಅಂದ್ರೆ, ಬೇಲೂರು, ಸಕಲೇಶಪುರ, ಚಿಕ್ಕಮಗಳೂರು ಭಾಗದ ಆನೆ ಹಾವಳಿಗೆ ಪರಿಹಾರವಾಗಿ 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಗಳ ಬೀಡು ನಿರ್ಮಿಸಲು ಇವತ್ತು ನಾನು ಸಲಹೆ ನೀಡಿದ್ದೇನೆ. ಮೊದಲಿಗೆ 2000 ಹೆಕ್ಟೇರ್ ಅರಣ್ಯ ಪ್ರದೇಶ ಗುರುತಿಸಿ ಸುತ್ತಲೂ ರೈಲ್ವೆ ಬ್ಯಾರಿಕೇಡ್ ಹಾಕಿ ಆ ಪ್ರದೇಶದಲ್ಲಿ ಆನೆಗಳಿಗೆ ಹುಲ್ಲು, ಬಿದಿರು, ಹಲಸು ಇತ್ಯಾದಿ ಮರಗಳನ್ನು ನೆಡಲು ಸೂಚಿಸಲಾಗಿದೆ. ಇದರಿಂದ ಆನೆಗಳಿಗೆ ಆವರಣದಲ್ಲಿ ಅಗತ್ಯ ಆಹಾರ ಮತ್ತು ನೀರು ದೊರೆಯುವಂತೆ ಮಾಡಲಾಗುವುದು. ಈ ಕುರಿತಂತೆ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಅಂದರೆ ಆನೆಗಳ ಆನಂದದ ವಿಹಾರ ಕೇಂದ್ರ ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸುವಂತೆ ಮುಖ್ಯ ಅರಣ್ಯ ಪರಿಪಾಲಕರಾದ ಸುಭಾಷ್ ಮಲ್ಕೆಡೆ ಅವರಿಗೆ ನಾನು ಸೂಚಿಸಿದ್ದೇನೆ. ಆ ಪ್ರಸ್ತಾವನೆ ಬಂದ ಮೇಲೆ ಅದನ್ನು ನಾವು ಕಾರ್ಯಗತ ಮಾಡ್ತೇವೆ, ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ನಾನು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಪರಿಸರವಾದಿಗಳಿದ್ದೀರಿ, ಮತ್ತೆ ಇಲ್ಲಿ ನಮ್ಮಲ್ಲಿ ಶಾಶ್ವತವಾಗಿ ಪರಿಹಾರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿದಂತಹ ಹಿರಿಯ ಅಧಿಕಾರಿಗಳು, ಇಲ್ಲಿ ಸೇವೆ ಮಾಡಿದಂಥವರಿಗೆ ಸನ್ಮಾನ ಮಾಡಿದ್ದೇವೆ. ಅನೇಕ ಜನ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ, ಆಡಿಯೋ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಅನೇಕ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ತಮ್ಮ ಸಲಹೆ ಕೊಟ್ಟಿದ್ದಾರೆ, ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಆಯೋಜಕರು ನಮ್ಮ ಸಿಂಗ್ ಮತ್ತು ಇನ್ನಿತರೆಲ್ಲರೂ ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾತನ್ನು ಹೇಳಿ, ಇವತ್ತು ನಾನು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಪರಿಸರವಾದಿಗಳಿದ್ದೀರಿ, ಮತ್ತೆ ಇಲ್ಲಿ ನಮ್ಮಲ್ಲಿ ಶಾಶ್ವತವಾಗಿ ಪರಿಹಾರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿದಂತಹ ಹಿರಿಯ ಅಧಿಕಾರಿಗಳು, ಇಲ್ಲಿ ಸೇವೆ ಮಾಡಿದಂಥವರಿಗೆ ಸನ್ಮಾನ ಮಾಡಿದ್ದೇವೆ. ಅನೇಕ ಜನ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ, ಆಡಿಯೋ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಅನೇಕ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ತಮ್ಮ ಸಲಹೆ ಕೊಟ್ಟಿದ್ದಾರೆ, ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಆಯೋಜಕರು ನಮ್ಮ ಸಿಂಗ್ ಮತ್ತು ಇನ್ನಿತರೆಲ್ಲರೂ ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೆ ಅರಣ್ಯ ಇಲಾಖೆ ಪರವಾಗಿ, ನಮ್ಮ ಸರ್ಕಾರ ಪರವಾಗಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ನನ್ನ ಪರವಾಗಿ ಅಭಿನಂದನೆ, ಧನ್ಯವಾದಗಳನ್ನು ಹೇಳಿ, ಮಾನ್ಯ ಮಧು ಬಂಗಾರಪ್ಪನವರು ಮತ್ತು ನಾವೆಲ್ಲ ಶಾಸಕರು, ರಾಜೇಗೌಡರು, ಶ್ರೀನಿವಾಸ್ ಅವರು, ನಮ್ಮ ಸಂಗಮೇಶ್ ಅವರು, ಬಿಲ್ಕಿಶ್ ಬಾನು ಅವರು ತಮ್ಮ ಕೆಲಸ ಕಾರ್ಯಗಳ ಮಧ್ಯದಲ್ಲಿನೂ ಈ ಒಂದು ಕಾರ್ಯಕ್ರಮಕ್ಕೆ ಆದ್ಯತೆ ಕೊಟ್ಟು ಮಾತು ಕೊಟ್ಟಿದ್ದಕ್ಕಾಗಿ ಅವರಿಗೂ ಇಲಾಖೆ ಪರವಾಗಿ, ನನ್ನ ಪರವಾಗಿ ಹಾರ್ದಿಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾನು ಇಲ್ಲಿಗೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಕರ್ನಾಟಕ ರಾಜ್ಯದ ಜನ ನಾವೆಲ್ಲ ಅದೃಷ್ಟವಂತರಿದ್ದೀವಿ. ಇಂಥ ಒಂದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಮಯ ಏನು ತಾಣ ಇದೆ, ಇಡೀ ಜಗತ್ತಿನಲ್ಲೇ ಒಂದು 7ನೇ ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇವತ್ತೇನು ಅತ್ಯಂತ ವಿಶಾಲವಾದಂಥ ಈ ಒಂದು ಅರಣ್ಯ ಪ್ರದೇಶ ಸುಮಾರು 1,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವತ್ತು ಲಕ್ಷಾಂತರ ಎಕರೆ ಭೂಮಿ. ಇಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂಥ ವನ್ಯಜೀವಿಗಳ ಸಂಪತ್ತು, ಕೀಟಗಳ ಸಂಪತ್ತು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಎಲ್ಲ ಪ್ರಭೇದಗಳಿದ್ದಾವೆ. ಹೀಗಾಗಿ ಇದು ಭಾಳ ಉತ್ತಮವಾಗಿ 25 ವರ್ಷ ಏನು ಸಾಧನೆ ಮಾಡಿದ್ದೇವೆ ಮತ್ತು ಈಗ ಮುಂದೆ ಏನು ಮಾಡಬೇಕಾಗಿದೆ ಅದೆಲ್ಲದರ ಬಗ್ಗೆ
ನಾವೆಲ್ಲರೂ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಸೇರಿ ಈ ಭಾಗದಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ವನ್ಯ ಸಂಪತ್ತು ಸಂರಕ್ಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಜೀವನ ಮತ್ತು ಜೀವನೋಪಾಯ ಎರಡೂ ಅತ್ಯಂತ ಪ್ರಮುಖವಾದಂಥದ್ದು, ಮುಖ್ಯವಾದಂಥದ್ದು. ಅವೆರಡವನ್ನು ಉಳಿಸಿ ಸುಸ್ಥಿರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದ ನಂತರ ಇಲ್ಲಿನ ಸಮಸ್ಯೆಗಳ ಬಗ್ಗೆಯೂ ನಾನು ಮಧುಬಗಾರಪ್ಪನವರು, ಶ್ರೀನಿವಾಸರವರು, ರಾಜೇಗೌಡರವರು, ಇವತ್ತು ಮಲ್ಕೀಶ್ ಮಾನವ್ ಅವರು, ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೇವೆ. ಹಂತದಲ್ಲಿ ಎಲ್ಲದಕ್ಕೂ ಪರಿಹಾರ ಮಾಡಿ ಇವತ್ತು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಸರ್, ಮಲೆನಾಡು ಭಾಗದಲ್ಲಿ ಒಕ್ಕಲೆ ಎಬ್ಬಿಸುವಂಥ ಕೆಲಸ ನಿರಂತರವಾಗಿ ನಡೀತಿದೆ. ರೈತರು ಸಹ ಸಾಕಷ್ಟು ಆಕ್ರೋಶವನ್ನು ಈಗಾಗಲೇ ಇಲಾಖೆ ಮತ್ತು ಸರ್ಕಾರ ಬಹಳ ಸ್ಪಷ್ಟವಾಗಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನರ ಗಮನಕ್ಕೆ ತಂದಿದ್ದೇವೆ. ಯಾರು 3 ಎಕರೆ ಒಳಗಡೆ ಇದ್ದಂಥ ಏನು ಸಾಗುವಳಿದಾರರಿದ್ದಾರೆ ಅವರಿಗೆ ಒಕ್ಕಲೆ ಎಬ್ಬಿಸಬಾರ್ದು ಅಂತ ಸೂಚಿಸಿದ್ದೇವೆ. ಮತ್ತು 2015 ಒಳಗಾಗಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಅವ್ರ ಅರ್ಜಿ ಇತ್ಯರ್ಥ ಆಗದೆ ಅಂಥವರಿಗೂ ಒಕ್ಕಲೆಬ್ಬಿಸಬಾರ್ದು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವೊಂದು ಕೋರ್ಟಲ್ಲಿ ತೀರ್ಪು ಆಗಿದೆ, ತೀರ್ಮಾನಗಳಾಗಿದೆ, ದೊಡ್ಡ ಮಟ್ಟದ ಒತ್ತುವರಿದಾರಿದ್ದಾರೆ. 2015 ನಂತರ ನಿರಂತರವಾಗಿ ಒತ್ತುವರಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಉಪಗ್ರಹ ಆಧಾರಿತ ಚಿತ್ರಗಳು ನಮಗೆ ಬಂದಿದೆ. ಇಂಥ ಪ್ರಕರಣಗಳಲ್ಲಿ ಎಷ್ಟು ದೊಡ್ಡ ಒತ್ತುವರಿದಾರಿದ್ರು ಅರಣ್ಯ ಉಳಿಸಲಿಕ್ಕೆ, ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನೋಡಿ, ಕಾನೂನು ತನ್ನ ಕೆಲಸ ಮಾಡ್ತದೆ. ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಹೀಗಾಗಿ ಕಾನೂನು ರೀತಿಯ ಕ್ರಮ ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವೊಂದು ಕೋರ್ಟಲ್ಲಿ ತೀರ್ಪು ಆಗಿದೆ, ತೀರ್ಮಾನಗಳಾಗಿದೆ, ದೊಡ್ಡ ಮಟ್ಟದ ಒತ್ತುವರಿದಾರಿದ್ದಾರೆ. 2015 ನಂತರ ನಿರಂತರವಾಗಿ ಒತ್ತುವರಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಉಪಗ್ರಹ ಆಧಾರಿತ ಚಿತ್ರಗಳು ನಮಗೆ ಬಂದಿದೆ. ಇಂಥ ಪ್ರಕರಣಗಳಲ್ಲಿ ಎಷ್ಟು ದೊಡ್ಡ ಒತ್ತುವರಿದಾರಿದ್ರು ಅರಣ್ಯ ಉಳಿಸಲಿಕ್ಕೆ, ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನೋಡಿ, ಕಾನೂನು ತನ್ನ ಕೆಲಸ ಮಾಡ್ತದೆ. ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಈಗ ವೈಲ್ಡ್ ಲೈಫಲ್ಲಿ ಕಳೆದ 3 ವರ್ಷದಿಂದ ವಾರ್ಡನ್ ನೇಮಕ ವೈಲ್ಡ್ ಲೈಫ್ ವಾರ್ಡನ್ ಅಂತ ನೇಮಕ ಆಗ್ತದೆ. ನೋಡಿ, ಈಗಾಗಲೇ ನಾವು ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರಿಗೆ ನೇಮಕಾತಿ ಮಾಡಿದ್ದೇವೆ. ವೈಲ್ಡ್ ಲೈಫ್ ವಾರ್ಡನ್ಗಳಿಗೆ ಅಲ್ಲಲ್ಲಿ ಈಗಾಗಲೇ ಇದ್ದಂಥವರು, ಅವರಿಗೆ ಏನು ಅರಣ್ಯದಲ್ಲಿ ಯಾರು ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೇನು ಒಳಗಡೆ ಹೋಗಲಿಕ್ಕೆ ನಾವೇನು ನಿರ್ಬಂಧ ಅಂತೂ ಇಲ್ಲ. ಆದರೆ ವೈಲ್ಡ್ ಲೈಫ್ ವಾರ್ಡನ್ನು ನೇಮಕಾತಿ ಮಾಡ್ತೇವೆ. ಸರ್, ಈಗ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಕೊಟ್ಟಿರೋದು ಅದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅಂದರೆ ಸಾವರ್ಕರ್ ನೋಡಿ, ಅನವಶ್ಯಕವಾದಂಥ ಚರ್ಚೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡೋದಿಲ್ಲ.